ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ವ್ಲಾಗಿಂಗ್ ನನ್ನ ಚಾನಲ್. ಇವತ್ತು ಎದ್ದಿದ್ದೆ 10 ಗಂಟೆಗೆ. ಸೊ ಡೈರೆಕ್ಟ್ ಟಿಫಿನ್ ಮಾಡಕ್ಕೆ ಬನ್ನಿ. ಬಾ ಟಿಫಿನ್ ಮಾಡಿ ಬರೋಣ ಬಾ. ಗೈಸ್, PG ಟಿಫಿನ್ ಖಾಲಿ ಆಗೈತೆ. ಸೊ ಔಟ್ ಸೈಡ್ ದೋಸೆ ಏನಿದೆ ತಿನ್ಕೊಂಬರೋಣ ಬನ್ನಿ. ಇವತ್ತು ಯಾವುದೋ ಒಂದು ಕಂಪ್ನಿ ಇದೆ ಗೈಸ್. ಫಸ್ಟ್ ಪ್ರೀ ಪ್ಲೇಸ್ಮೆಂಟ್ ಟಾಕು, ಆಮೇಲೆ ಗ್ರೂಪ್ ಡಿಸ್ಕಷನ್. ಅದನ್ನು ಕ್ರ್ಯಾಕ್ ಮಾಡೋಣ ಇವತ್ತು. ರೈಸ್ ಮೇನ್ ರೋಡಿಗೆ ಬಂದಿದ್ದಾಯಿತು. ಮುಂದೆ ಅಲ್ಲೊಂದು ಹೋಟ್ಲ್ ಐತೆ, ಅಲ್ಲಿ ಹೋಗಿ ದೋಸೆ ತಿನ್ನೋಣ ಬನ್ನಿ. ರೀಚ್ ಆಯಿತು. ಒಂದು ದೋಸೆ ಆರ್ಡರ್ ಹೇಳೋಣ. ಓಕೆ ಗೈಸ್, ದೋಸೆ ಬಂತು, ತಿನ್ನೋಣ ಬನ್ನಿ. ಸೊ ಗೈಸ್, ಟಿಫಿನ್ ಮಾಡಿದ್ದಾಯಿತು. ಮತ್ತೆ ರಿಟರ್ನ್ PGಗೆ ಹೋಗೋಣ ಬನ್ನಿ. ಇವತ್ತು ಗ್ರೂಪ್ ಡಿಸ್ಕಷನ್ ಐತೆ ಅಂತ ನಮ್ಮ ಫ್ರೆಂಡ್ ಫೋನ್ ಮಾಡಿ, ನಿಮ್ಮ PGಗೆ ಬರಲ್ಲ, ಇಬ್ಬರು ಸೇರಿ ಮಾಡೋಣ ಅಂತಂದ. ಓಕೆ ಬಾಪ ಅಂತೇಳಿ, ಅವನು ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ತಾನೆ. ಅಷ್ಟರಲ್ಲಿ ನಾನು ಸ್ವಲ್ಪ ನೋಡ್ಕೋಬೇಕು ಗ್ರೂಪ್ ಡಿಸ್ಕಷನ್ ಏನೇನು ಕೇಳ್ತಾರೆ ಏನೇನಿಲ್ಲ ಅಂತ. ಮೋಸ್ಟ್ಲಿ AI ರಿಲೇಟೆಡೇ ಇರ್ಬೋದು. ಆದ್ರೂ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಕ್ರ್ಯಾಕ್ ಮಾಡಿದರೆ ಒಂದು ಜಾಬ್ ಸಿಕ್ಕಂಗಾಗುತ್ತೆ. ಅಷ್ಟು ಜಾಬ್ ಸಿಗೋಲ್ಲ. ಗ್ರೂಪ್ ಡಿಸ್ಕಷನ್ನು, HR ಇಂಟರ್ವ್ಯೂ, ಮ್ಯಾನೇಜರ್ ರೋಲು, ಇನ್ನೂ ಹುಡುಕಿದೆಲ್ಲ ಇರುತ್ತೆ. ನೋಡೋಣ ಎಷ್ಟು ರೌಂಡ್ ನಾನು ಮುಗಿಸ್ತೀನಿ, ಎಷ್ಟು ರೌಂಡ್ ಕ್ರ್ಯಾಕ್ ಮಾಡೋಕ್ಕಾಗುತ್ತೆ ಅಂತ ಮಾಡೋಣ ಬಸ್. PGಗೆ ಹೋದರೆ ಅದ್ರ ಬಗ್ಗೆ ನೋಡ್ಕೊಳಕ್ಕೆ ಆಗಲ್ಲ. ಓನ್ಲಿ ರೀಲ್ಸ್, ಯೂಟ್ಯೂಬ್, ಮೂವೀಸ್ ಅವೇ ಆಗ್ತಿದೆ. ಬಟ್ ಇವತ್ತು ಫುಲ್ ಫೋಕಸ್ಸಿಂದ ಓದ್ಕೊಳ್ಳೋಣ. ಇದು ಫೀಲ್ಡ್ PG ರೀಚ್ ಆದ್ವಿ. ನೋಡೋಣ ಯೂಟ್ಯೂಬಾಗ ಹೌ ಟು ಕ್ರ್ಯಾಕ್ ಗ್ರೂಪ್ ಡಿಸ್ಕಷನ್ ಅಂತ ಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೋಡಿ ಗೈಸ್, ನಮ್ಮ PG ಮುಂದೆ ನಮ್ಮ ರೂಮ್ ಬಂತು. ನಮ್ಮಲ್ಲಿ ಯಾರೂ ಇಲ್ಲ, ನಾನಿಲ್ಲಿ ಈ ರೂಮಲ್ಲಿ ಇರೋದು. ಏನಿದೆ ಓಕೆ ಗೈಸ್, ಲೆಟ್ಸ್ ಸ್ಟಾರ್ಟ್ ಪ್ರಿಪೇರಿಂಗ್. ನೋಡಿ ಗೈಸ್ ಎಷ್ಟು ಕ್ಲೀನ್ ಇದೆ. ಟೈಮ್ 10:25. ಯೂಟ್ಯೂಬ್ ನೋಡೋಣ. ಹೌ ಟು ಕ್ರ್ಯಾಕ್ ಗ್ರೂಪ್ ಡಿಸ್ಕಷನ್. ನಿನ್ನೆ ಮ್ಯಾಚ್ ಇಂಟರ್ವ್ಯೂ ಇದು. ಛೇ ಹೋಯ್ತು. इंडियन आकर 3 आवर से गए हाकिदा नान बनी. गाइस, आज की इस वीडियो के अंदर होने वाला है अब तक का सबसे गाइस आ वीडियो कंप्लीट ಆಯ್ತು. ಇವಾಗ ಅದರ ಓದಕ್ಕೆ ಸ್ಟಾರ್ಟ್ ಮಾಡೋಣ. ಏನಂತ ಸರ್ಚ್ ಮಾಡಬೇಕಂತ ಮಾಡ್ತಾ ಇದ್ದೆ ಗೈಸ್ ನಾನು. ಓಕೆ, ಹೌ ಟು ಕ್ರ್ಯಾಕ್ GD.
ಓಕೆ ಗೈಸ್, ಇದೊಂದು 5 ಮಿನಿಟ್ಸ್ ವಿಡಿಯೋ ಐತೆ ನೋಡಿ, ಬೇರೆದೇನಾದರೂ ಮಾಡೋಣ. Okay, so see, many of you keep on asking कि Okay, guys. flow बना दिया, then you can do that. Fine. ಗ್ರೂಪ್ ಡಿಸ್ಕಷನ್ ಹೆಂಗೆ ಸ್ಟಾರ್ಟ್ ಮಾಡಬೇಕು, ಹೆಂಗೆ ಕ್ಲಿಯರ್ ಮಾಡ್ಬೇಕು ಅಂತ ತಿಳ್ಕೊಂಡಿದ್ದಾಯಿತು. ನೆಕ್ಸ್ಟ್ ಏನಾದರೂ ನೋಡೋಣ ಅಂದರೆ, ಇವತ್ತೊಂದು ಪ್ರಾಬ್ಲಮ್ ಇದೆ. 6:30ಗೆ RCB ಮ್ಯಾಚ್ ಇದೆ, ಮತ್ತು ಬಿಗ್ ಬಾಸ್ ಫೈನಲ್ ಇದೆ. ಯಾವ್ದು ನೋಡ್ಬೇಕಂತ ಗೊತ್ತಾಗ್ತಿಲ್ಲ. ಸ್ಪ್ಲಿಟ್ ಸ್ಕ್ರೀನ್ ಮಾಡ್ಕೊಂಡು ನೋಡೋಣ ಬನ್ನಿ ಗೈಸ್, ಎರಡನ್ನು ಏನು ಮಾಡೋಣ ಅಂದರೆ ಏನೂ ಸಿಗ್ತಿಲ್ಲ. ವೇಟ್ ಮಾಡಿ ಗೈಸ್. ಗ್ರೂಪ್ ಡಿಸ್ಕಷನ್ ಸ್ಟಾರ್ಟ್ ಆಗೋದು 2:10, ಪ್ಲೇಸ್ಮೆಂಟ್ ಟಾಕ್ ಸ್ಟಾರ್ಟ್ ಆಗೋದು 12 o'clock. ಸೊ ಇನ್ನು 1 hour ಇದೆ. ಆ 1 hour ಯಾವುದಾದ್ರೂ ಮೂವಿ ನೋಡೋಣ ಬನ್ನಿ. ಯಾವ್ದು ನೋಡೋಣ? ಝೂ ಫ್ರಮ್ಸ್ ನೋಡೋಣ. ಅದನ್ನು ನೋಡಿ ನೀವು ಆಗಲೇ ಕಂಟಿನ್ಯೂ ದಿಸ್. ನೋಡಿ ಗೈಸ್, ಐ ಆಮ್ ವ್ಲಾಗರ್ ಬ್ರೋ. ಇದು ಪ್ರೊಫೆಷನಲ್ ಅಟೈರ? ಇದು ಯಾವ ಅಟೈರ್ ಇದು? ಅವರಿಗೆ ಫಾರ್ಮಲ್ ಅಟೈರ್ ಬೇಕಂತೆ. ಫಾರ್ಮಲ್ ಬಾಟಮ್, ಇನ್ಫಾರ್ಮಲ್. ಇನ್ನೊಂದು 5 minutes ಸ್ಟಾರ್ಟ್ ಆಗುತ್ತೆ, ನೋಡೋಣ ಬನ್ನಿ. ರೀಪ್ಲೇಸ್ಮೆಂಟ್ ಆಗಿ ಸ್ಟಾರ್ಟ್ ಆಯಿತು. ನಾನಿಲ್ಲಿ, ಅಣ್ಣ ಇಲ್ಲಿ. ಇವಾಗ ಪ್ಲೇಸ್ಮೆಂಟ್ ಹಾಕಾಯ್ತು. ಈ ಒಂದು 1:30ಗೆ ಗ್ರೂಪ್ ಡಿಸ್ಕಷನ್ ಐತೆ, ನಂದು 2:10. ಅಣ್ಣ ಏನು ಹೇಳ್ತಾನ ನೋಡೋಣ ಬನ್ನಿ. ಇನ್ನು 1:30 ಆಗೋ ಟೈಮ್ ಇದೆ ಅಂತೇಳಿ ಸ್ನ್ಯಾಕ್ಸ್ ತಗೊಂಡು ಗೇಮ್ ಆಫ್ ಥ್ರೋನ್ಸ್ ನೋಡ್ಕೊಂತ ಕೂತ್ಕೊಂಡಿವಿ, ನಾನು ನಮ್ಮ ಫ್ರೆಂಡ್. ಗೈಸ್, ಅಣ್ಣಂದು ಗ್ರೂಪ್ ಡಿಸ್ಕಷನ್ ಸ್ಟಾರ್ಟ್ ಆಯ್ತು. ಫುಲ್ ಕಾನ್ಫಿಡೆನ್ಸ್ ಅಣ್ಣಗ. ಈ ಕಡೆ ಗೂಗಲ್ ಮೀಟು, ಇನ್ನೊಂದು ಟ್ಯಾಬು ChatGPT. ಅಣ್ಣ ಫುಲ್ ಟಾಪರ್. ನಾನು ನೆಕ್ಸ್ಟ್ ಮೀಟಿಂಗ್ಗೆ ವೇಟ್ ಮಾಡ್ತಿದ್ದೀನಿ. For freshers, our skills determine real-time performance, and employers nowadays look for practical abilities like problem solving, communication, and adaptability. And candidates can prove their skills even with ಫುಲ್ ಕಾನ್ಫಿಡೆನ್ಸ್. ಓಕೆ ಗೈಸ್, ಇವೊಂದು ಮುಗೀತು. ನಂದು ಇನ್ನೇನು 5 minutes ಸ್ಟಾರ್ಟ್ ಆಗುತ್ತೆ. ಲೆಟ್ಸ್ ಟ್ರೈ. ಓಕೆ ಗೈಸ್, ಗ್ರೂಪ್ ಡಿಸ್ಕಷನ್ ಆಯಿತು, ಎಲ್ಲ ಆಯಿತು. ಇವಾಗ ಮುಚ್ಕೊಂಡು ಮಲ್ಕೋತಾ ಇದೀವಿ ಅಷ್ಟೇ. ಇಲ್ಲ ಮತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ. ಯೂಟ್ಯೂಬೇ ಬಿಸ್ನೆಸ್ ಆಗೈತೆ ಇವಾಗ. ಓಕೆ ಗೈಸ್, ಟೈಮು ಸಾಯಂಕಾಲ 6 ಗಂಟೆ ಆಗಿದೆ. ಏನಾದ್ರು ತಿನ್ಕೊಂಡು ಕುಡ್ಕೊಂಡು ಇವನ್ನಲ್ಲೇ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ವಾಪಸ್ ಬರ. ಗೈಸ್, ಗೋಬಿ ಆರ್ಡರ್ ಕೊಟ್ಟಿದ್ದಾಯಿತು. ಅಣ್ಣ ಗೋಬಿ ತರಕ್ಕೆ ಹೋಗೋಣ, ಅಲ್ಲೇ ಕಾಣಿಸ್ತಿದೆ ನೋಡಿ. ಫುಲ್ ವೇಟಿಂಗ್ ಗೋಬಿಗೋಸ್ಕರ. ಬಂದ ಫೈನಲಿ ಗೋಬಿ ತಗೊಂಬಂದ. ಅಣ್ಣ ಫುಲ್ ಗರಂ ಗೈಸ್. ಗೋಬಿ ತಿಂದಿದ್ದಾಯ್ತು. ಮತ್ತೆ PGಗೆ ರಿಟರ್ನ್ ಆಗ RCB ಮ್ಯಾಚ್ ನೋಡೋಣ. ಇನ್ನೂ ಸ್ವಲ್ಪ ಹೊತ್ತಾದ್ಮೇಲೆ ಬಿಗ್ ಬಾಸ್ ಫಿನಾಲೆ ನೋಡೋಣ. ಗೈಸ್, PG ರೀಚ್ ಆಗಿದ್ದಾಯ್ತು. ಇಷ್ಟೊಂದು ಕರೆಂಟ್ ಇದ್ದಿಲ್ಲ, ಜಸ್ಟ್ ಕರೆಂಟ್ ಬಂತು. ಬನ್ನಿ, ಲಾಕ್. ಮೊಬೈಲ್ ಚಾರ್ಜಿಂಗ್ ಇಲ್ಲ, ಚಾರ್ಜಿಂಗ್ ಇರೋಣ. ಲೈವ್ ಓದ್ತಿದ್ರೆ
13ಗೆ 4 ವಿಕೆಟ್ಸ್ 2.5. ಬೆಳಗ್ಗೆಯಿಂದ ಹುಡುಗಿ ಜೊತೆ ತಿರುಗಾಡಿ ಇವಾಗ ಹುಡುಗಿರ್ ಮ್ಯಾಚ್ ನೋಡಕ್ ಬಂದಾನ. ಕ್ರಿಕೆಟ್ ಆಯ್ತು, ಇವಾಗ ಬಿಗ್ ಬಾಸ್ ಸ್ಟಾರ್ಟ್. ಟೈಮು 10 ಗಂಟೆ. ಟೀ ಕುಡಿಯಕ್ಕೆ ಹೋಗ್ತಿದೀವಿ. ಅಣ್ಣ ಫುಲ್ ಶಿವರಿಂಗು. ಟೀ ಶಾಪ್ ಓಪನ್ ಇರುತ್ತೋ ಇಲ್ಲೋ ನೋಡೋಣ. ಓಪನ್ ಇದ್ರೆ ಒನ್ ಟೀ ಇನ್ ದಿಸ್ ಕೋಲ್ಡ್. ಹೊಸದಾಗಿ ಹೋಟ್ಲ್ ಓಪನ್ ಆಗಿದೆ, ಅದನ್ನ ವಿಸಿಟ್ ಮಾಡ್ಬೇಕು ಅನ್ಸುತ್ತೆ. ನಾನು 4 ಗಂಟೆಗೆಲ್ಲ ಹೋಗಿ ಏರ್ಪೋರ್ಟಿಗೆ. ಓಕೆ, ಟೀ ಶಾಪ್ ಓಪನ್ ಇದೆ. ಓಪನ್ ಇದೆ, ಒನ್ ಟೀ ಕುಡ್ಕೊಂಡು ಸಾಕು. ನಡಗ್ಬೇಡ, ಎಷ್ಟು ನಡಗ್ತೀಯ? ಓಪನ್ ಆಯ್ತು, ಬನ್ನಿ. ಅದೇ ಟೀ ಕುಡಿದಾಯ್ತು. ಇವಾಗ ಮತ್ತೆ ಪಿ ಜಿಗೆ ರಿಟರ್ನ್ ಆಗೋದು. ಹೈಯೆಸ್ಟ್ 99 ಇದೆ. ಫಾರ್ ದ ಹೈಯೆಸ್ಟ್ 99, 99, 96, 96, 95. ಸ್ಮಿತಿ 1 4 1 6 ಹೊಡೆದ್ರೆ ಸೆಂಚುರಿ. ನೋಡೋಣ.